ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಇನ್ಸಿಡೆಂಟ್ ಇಂದ ಒಂದು ಪಾಠ ಕಲ್ತಿದ್ದೀನಿ. ನಿಮ್ಮಣ್ಣನ್ನ ಅಷ್ಟು ಸುಲಭವಾಗಿ ತಗೊಳ್ಳೋ ಹಾಗೆ ಇಲ್ಲ. ನನಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಇನ್ನು ನಾನು ಸುಮ್ಮನೆ ಇದ್ರೆ ರೀ, ಈ ಲೋಟ ಬೀಳ್ಸಿದ್ದು ನೀವಾ? ಇಲ್ಲಿರೋದು ನಾನು, ನೀವು ಇಬ್ರೆ. ಹೇಗ್ ಬಿತ್ರಿ ಈ ಲೋಟ? ನೀವೇ ಈ ಲೋಟ ಬೀಳ್ಸಿದ್ದಾದ್ರೆ ಹೇಳ್ರಿ. ಇವರು ಅಲ್ಲಾಡ್ದೆ ಎಷ್ಟು ವರ್ಷ ಆಯ್ತು ಅಂದಮೇಲೆ ಈ ಲೋಟ ಹೇಗೆ ಬಿತ್ತು? ಅಮ್ಮ, ಪೀಸ್ ಪಲಾವ ನನಗಿಷ್ಟ ಅಂತ ನಿನ್ಗೆ ಇನ್ನೂ ನೆನಪಿದ್ಯಾ? ಕೂತ್ಕೋ. ನಾನು ಯಾವುದು ಮರೆಯಲ್ಲ ಸಂಧ್ಯಾ. ಕೆಲವು ಪರಿಸ್ಥಿತಿಲಿ ಮರ್ತಂಗಿರ್ತೀನಿ ಅಷ್ಟೆ. ಮನೇಲಿ ಯಾರಿಗೂ ಈ ಪೀಸ್ ಪಲಾವ್ ಇಷ್ಟ ಇರ್ತಾ ಇರಲಿಲ್ಲ. ಆದ್ರೆ ಹಠ ಮಾಡಿ ನೀನು ಇದನ್ನು ಮಾಡಿಸ್ಕೊತಾ ಇದ್ದೆ. ನಿನಗೆ ಈ ಪಲಾವ್ ಮಾಡಿದ ದಿನ ಮನೇಲಿರೋರಿಗೆಲ್ಲ ಬೇರೆ ಅಡುಗೆ ಮಾಡ್ತಾ ಇದ್ದೆ, ನೆನಪಿದೆಯಾ? ತಾತ ವಾಕಿಂಗ್ ಹೋದಾಗ ಹಸಿ ಬಟಾಣಿ ಸಿಕ್ಕಿದ್ರೆ ಮೊಮ್ಮಗಳಿಗೆ ಅಂತ ತರೋರು, ನೆನಪಿದೆಯಾ? ನಿನ್ನ ಬಗ್ಗೆ ನಮ್ಗೆಲ್ರಿಗೂ ಯೋಚನೆ ಇಲ್ಲ ಅಂತ ನಿನ್ಗೆ ಅನ್ನಿಸ್ಬೋದು. ಆದರೆ ನನಗೆ, ನಿಮ್ಮ ಅಣ್ಣನಿಗೆ, ತಾತನಿಗೆ ಎಲ್ರಿಗೂ ನಿನ್ನ ಮೇಲೆ ಪ್ರೀತಿ ಇದ್ದೇ ಇದೆ ಪುಟ್ಟಿ. ತಾತನ ಕೋಪ ಇದೆ ಅಂದ ಮಾತ್ರಕ್ಕೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ನಿಮ್ಮ ತಂದೆ ಹೋದ್ಮೇಲೆ ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಅವ್ರ ಋಣ ನಮ್ಮೆಲ್ಲರ ಮೇಲೂ ಇದೆ. ಅವ್ರ ವಿರುದ್ಧ ನಾನು ಯಾವತ್ತೂ ಮಾತಾಡೋಕ್ಕಾಗಲ್ಲ ಪುಟ್ಟಿ. ಹಾಗಂತ ನನ್ನ ಮನಸ್ಸಲ್ಲಿ ನಿನಗಿರೋ ಸ್ಥಾನನೂ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಅರೆ, ಇದು ಮಾವ ಮಾಡಿರೋ ಜೀರಾ ರೈಸು ವೆಜಿಟೇಬಲ್ ಕರಿ ಸ್ಮೆಲ್ ಅಲ್ವಾ? ಪೂರ್ಣಿ, ಈ ಟೈಮಲ್ಲಿ ಬೇರೆ ಏನೂ ತಿನ್ನೋ ಹಾಗಿಲ್ಲ. ಜೀರಿಗೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದಕ್ಕೆ ಜೀರಾ ರೈಸ್ ಮಾಡಿದ್ದೀನಿ. ಜಾಸ್ತಿ ಮಸಾಲೆ ಹಾಕದೆ ಒಂದು ಕರಿ ಮಾಡಿದ್ದೀನಿ. ಪರವಾಗಿಲ್ಲ ಅಲ್ವಾ? ಅಯ್ಯ, ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ?
ಮಾವ ಕೊನೆಗೂ ಬಂದ್ರಲ್ಲ. ಬೇರೆ ಯಾರಿಗೆ ನೆಮ್ಮದಿ ಆಗುತ್ತೋ ಇಲ್ವೋ, ಆದ್ರೆ ನೀವು ಈ ಮನೇಲಿ ಇರೋದ್ರಿಂದ ಪೂರ್ಣಿ ಮನಸ್ಸು ಖುಷಿ ಆಗುತ್ತೆ. ಸದ್ಯಕ್ಕೆ ನನಗೆ ಎಲ್ಲದಕ್ಕಿಂತ ಅವಳು ಖುಷಿ ಮುಖ್ಯ. ಬಟ್ ಒಂದು ಕಂಡೀಷನ್, ನೀವು ಈ ಮನೇಲಿ ಇರಬಹುದು, ಆದ್ರೆ ಪೂರ್ಣಿ ಹತ್ರ ಮಾತಾಡಂಗಿಲ್ಲ. ಪಾಪಮ್ಮ, ಈ ಜೀರಾ ರೈಸ್ಗೆ ಒಂದು 4 ಪುದೀನ ಎಲೆ ಹಾಕಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ. ಮಾವ ವಾಕಿಂಗ್ ಹೋಗಲ್ವಾ? ನೆಗೆದು ಬಿತ್ತು. ಇಡೀ ರಾತ್ರಿಯೆಲ್ಲ ನಾ ಹೊಟ್ಟೆ ನೋವು ಅಂತ ನಿದ್ದೆ ಮಾಡಿಲ್ಲ. ಇವತ್ತು ವಾಕಿಂಗ್ ಕ್ಯಾನ್ಸಲ್. ಏನು ಹಾಗೆ ಮುಖ ನೋಡ್ತಾ ಇದ್ದೀಯಾ? ಪೂಜೆಗೆ ರೆಡಿ ಮಾಡು. ಹಾಂ ಮಾವ, ನೈವೇದ್ಯ ತೊಗೊಂಬರ್ತೀನಿ. ಹಾಂ, ಸಂಧ್ಯಾ ಬಂದಿರೋದು ಹೇಳ್ಬಿಡ್ಲಾ? ತುಳಸಿ, ಕಾಫಿನೂ ಬೇಗ ರೆಡಿ ಮಾಡಿಬಿಡು. ಪೂಜೆ ಆಗ್ತಾ ಇದ್ದ ಹಾಗೆ ಕಾಫಿ ಕುಡಿದು ಬಿಡ್ತೀನಿ ನಾನು. ಹಾಂ ಸರಿ ಮಾವ. ಮುದ್ಕ ವಾಕಿಂಗ್ ಹೋಗಿರ್ತಾನೆ. ಮಾವ ಬೇರೆ ಆಸ್ತಿ ಪತ್ರ ಅಂತಿದ್ರು. ನನಗೂ ಕ್ಯೂರಿಯಾಸಿಟಿ ಆಗ್ತಿದೆ. ಮತ್ತಿನ್ ಯಾವಾಗ ಈ ಮನೆಗೆ ಬರ್ತೀನೋ ಗೊತ್ತಿಲ್ಲ. ಒಂದು ಕೈ ನೋಡೇ ಬಿಡ್ಲಾ? ರವಿ, ಹೊಟ್ಟೆ ಏನಾಯ್ತು ಇಲ್ಲಿದ್ದು? ತುಳಸಿ, ಬೇಡ ಬೇಡ ಬೇಡ, ಇನ್ನು ಅವಳನ್ನು ಕರೆದ್ರೆ ಇನ್ನು ಕಾಫಿ ಮಾಡೋದು ಲೇಟ್ ಆಗಿಬಿಡುತ್ತೆ. ನಾನೇ ಹೋಗಿ ಬಂದ್ಬಿಡ್ತೀನಿ. ಮಾವ, ಏನ್ ಬೇಕಾಗಿತ್ತು ಮಾವ? ಗಣೇಶನಿಗೆ ಚಳಿ ಆಗ್ತಿತ್ತಂತೆ, ಒಂದು ಸ್ವೆಟರ್ ತಗೊಂಡು ಹೋಗೋಕೆ ಬಂದೆ. ಕೈ ಒರೆಸ್ಕೊಳ್ಳೋಕೆ ಒಂದು ಬಟ್ಟೆ ತಗೊಂಡು ಹೋಗೋಕೆ ಬಂದೆ. ದೇವ್ರ ಮನೆ ಕೈ ಒರೆಸ್ಕೊಳ್ಳೋ ಬಟ್ಟೆ ಒಗ್ಗೆಗೆ ಹಾಕಿದ್ದೀನಿ. ಒಂದು ನಿಮಿಷ ರೀ, ಬೇರೆ ತಂದ್ಕೊಟ್ಟೆ. ಏನಿದು? ಅಂದ್ರೆ ತಾತ ನನ್ನ ಹೆಸರಲ್ಲಿ 10 ಲಕ್ಷ ಇಟ್ಟಿದ್ದಾರಾ?
ಪಾಪಮ್ಮ, ಮಾವ ನನ್ನ ಮೇಲೆ ಬೇಜಾರ. ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ರು ನನ್ನನ್ನು ಮಾತಾಡಿಸ್ದೆ ಹಾಗೆ ಹೋಗ್ಬಿಟ್ರು. ಅವ್ರಿಗೆ ಬೇರೆ ದಾರಿ ಇಲ್ಲ ಪೂರ್ಣಿ. ಅಂದ್ರೆ ಬೇರೆ ಯಾರು ನೆಮ್ಮದಿ ಆಗುತ್ತೋ ಇಲ್ವೋ, ಆದ್ರೆ ನೀವು ಈ ಮನೇಲಿ ಇರೋದ್ರಿಂದ ಪೂರ್ಣಿ ಮನಸ್ಸು ಖುಷಿ ಆಗುತ್ತೆ. ಸದ್ಯಕ್ಕೆ ನನಗೆ ಎಲ್ಲದಕ್ಕಿಂತ ಅವಳು ಖುಷಿ ಮುಖ್ಯ. ಬಟ್ ಒಂದು ಕಂಡೀಷನ್, ನೀವು ಈ ಮನೇಲಿ ಇರಬಹುದು, ಆದ್ರೆ ಪೂರ್ಣಿ ಹತ್ರ ಮಾತಾಡೋಂಗಿಲ್ಲ. ಏನ್ ಹೇಳ್ತಿದ್ದೀರಾ ಪಾಪಮ್ಮ? ಇವ್ರು ನಿಜವಾಗ್ಲೂ ಹಾಗೆ ಹೇಳಿದ್ರ? ಮಗುನ ಕಳ್ಕೊಂಡು ನೋವಲ್ಲಿ ಚಿಕ್ಕ ಯಜಮಾನ್ರಂಗೆ ಹೇಳಿರ್ಬೋದು. ಅಯ್ಯಂಗೋದು ಗೊತ್ತು. ನೀ ಬೇಸರ ಮಾಡ್ಕೋಬೇಡ. ಇನ್ನೇನು ಅಯ್ಯ ಮನೆಗೆ ಬಂದ್ರಲ್ಲ, ನೀನೇನು ಬೇಗ ಹುಷಾರಾಗ್ತಿ. ಹ್ಞೂ ಪಾಪಮ್ಮ, ಮಾವ ನನ್ನ ಜೊತೆ ಮಾತಾಡಬಾರ್ದು ಅಂತ ತಾನೇ ಇವ್ರು ಹೇಳಿರೋದು. ನಾನು ಅವ್ರ ಜೊತೆ ಮಾತಾಡ್ಬೋದಲ್ವಾ? ಎಲ್ಲಿ ತನಕ ಮಗಳ ಹತ್ರ ಮಾತಾಡದೇ ಇರ್ತಾರಂತ ನಾನು ನೋಡ್ತೀನಿ. ತುಳಸಿ, ಏನ್ ನಡೀತಾ ಇದೆ ಇಲ್ಲಿ? ಇವಳು ಯಾವಾಗ ಬಂದ್ಲು ಇಲ್ಲಿಗೆ? ಅದು ಮವನ್ ನಿನ್ನೆ ರಾತ್ರಿ ನಿನ್ನೆನೆ ಅನುಮಾನ ಬಂತು ನನಗೆ, ಇಲ್ಲಿ ಏನೋ ಎಡವಟ್ಟಾಗಿದೆ ಅಂತ. ಈ ಮನೆ ಕಾಲಿಡಬಾರ್ದು ಅಂತ ನಾನು ಆಚೆ ಹಾಕಿದ್ದೆ ತಾನೇ ಇವಳನ್ನ. ಇಷ್ಟೆಲ್ಲ ಆದಮೇಲೂ ಮನೆಯಲ್ಲೆಲ್ಲ ಇಷ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ದಾಳಲ್ಲ, ಎಷ್ಟು ಧೈರ್ಯ ಇರಬೇಕು ನಿಮಗೆಲ್ಲ. ಯಾಕೆ ತಲೆ ತೆಗೆಸಿದೀಯಾ? ಹೇಳು, ಏನು ನಡೀತಾ ಇದೆ ನನ್ನ ಬೆನ್ನ ಹಿಂದೆ? ತಾತ, ಇದರಲ್ಲಿ ಅಮ್ಮಂದೇನೂ ತಪ್ಪಿಲ್ಲ ತಾತ. ಸಂಧ್ಯಾನ ಕರ್ಕೊಂಡು ಬಂದಿದ್ದು ನಾನೇ. ಬಾಸು, ಏನು ಹೇಳ್ತಿದ್ಯಾ ನೀನು? ನನಗೇನು ಹೇಳಲೇ ಇಲ್ಲ. ಈ ಓಡ್ ಹೋದವಳನ್ನ ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅತ್ತೆ ಸೊಸೆ ಇಬ್ರು ಸೇರಿ ಈ ಮನೆನ ಮುಳುಗಿಸ್ಬೇಕು ಅಂತಿದ್ದೀರಾ? ಏನಿದೆಲ್ಲ ಬಾಸು? ರಾತ್ರಿ ನೀನು ಸುಸ್ತು ಅಂತ ಮಲಗಿದ್ದೆ, ಹೇಳೋಕ್ಕಾಗಲಿಲ್ಲ. ಈಗ ಹೇಳೋಣ ಅನ್ನೋಷ್ಟರಲ್ಲಿ ಇದೆಲ್ಲ ಆಗಿದೆ. ಯಾಕೆ ಯಾರೂ ಮಾತಾಡ್ತಿಲ್ಲ? ನಾನು ಮಾತಾಡ್ತೀನಿ ತಾತ. ನಾನು ನಮ್ಮ ಮನೆಗೆ ಬರಬಾರ್ದು ಅಂತಂದ್ರೆ ಅದು ಹೇಗಾಗುತ್ತೆ? ನಾನು ಲವ್ ಮಾಡಿ ಮದುವೆ ಆಗಿದ್ದು ಅಪರಾಧ. ಅಣ್ಣನೂ ಅದೇ ಮಾಡ್ದ. ಅದು ನಿಮಗೆ ತಪ್ಪು ಅನ್ಸಿಲ್ವಾ? ಅಣ್ಣ ನಿನಗೇನು ಹೇಳ್ದೆ ಸಿರಿನ್ ಮನೆ ಕರ್ಕೊಂಡ್ ಬಂದಾಗ ಅದನ್ನ ಹೇಗೆ ಒಪ್ಕೊಂಡೆ? ನೋಡ್ದ್ಯಾ ಸೋಗಲಾಡಿ ಇವಳನ್ನ? ನೀನು ಇವಳನ್ನ ಕರ್ಕೊಂಡು ಬಂದಿಯಲ್ಲ, ಈಗ ನಿನ್ನ ವಿರುದ್ಧನೇ ಮಾತಾಡ್ತಿದ್ದಾಳೆ. ಈ ಊಸರುವಳ್ಳಿ ಬುದ್ಧಿನೇ ಬೇಡ ಅಂತ ಹೇಳೋದು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ತಾತ. ನಿನ್ನ ಪ್ರಶ್ನೆಗೆ ಬೇಕಾದಷ್ಟು ಸಲ ಉತ್ತರ ಕೊಟ್ಟಿದ್ದೀನಿ. ನೀನು ಎಂಥ ಸ್ವಾರ್ಥಿ ಅಂತ ಇನ್ನೂ ಒಂದ್ಸಲ ಹೇಳಬೇಕಾ? ನಾನು ಈ ಮನೆ ಮಗಳು. ನಿಮ್ಗೆ ಯಾರಿಗಾದ್ರೂ ಇದು ನೆನಪಿದ್ಯಾ? ಯಾವಾಗ್ಲೂ ನಿಮ್ದೇ ಪ್ರಪಂಚದಲ್ಲಿ ಇರ್ತೀರಲ್ಲ, ನನ್ನ ಕಷ್ಟನ ಯಾರಾದ್ರೂ ಕೇಳಿದ್ದೀರಾ? ನಿನ್ನ ಪ್ರಪಂಚನ ನೀನೇ ಹುಡುಕೊಂಡು ಹೋದ್ಯಲ್ಲ, ಆ ಕಷ್ಟನೂ ನೀನೇ ತಾಂಬೂಲ ಕೊಟ್ಟು ಕರ್ಸ್ಕೊಂಡಿದ್ದು. ಇಷ್ಟೆಲ್ಲ ಮಾತಾಡೋರು ನೀವು ಮನೆ ದೇವ್ರಿಗೆ ಹೋಗುವಾಗ ನನ್ನ ಒಂದ್ ಮಾತು ಕರಿಬೋದಿತ್ತಲ್ವಾ? ಅಷ್ಟು ಹೊರಗಿನೋಳಾಗ್ಬಿಟ್ನಾ ನಾನು? ಈಗ ನೀವು ನನ್ನ ಕ್ಯಾರೆ ಅಂದೇ ಇರೋದಕ್ಕೆ ನನ್ನ ಗಂಡನ ಮನೇಲೂ ನನ್ನ ಯಾರು ಕೇಳೋರೇ ಇಲ್ಲ. ಸಾಕು.
ನಿನ್ನ ಅದೇ ಹಳೆ ಪುರಾಣ ಕೇಳೋದಕ್ಕೆ ನಾನು ಖಾಲಿ ಬಿದ್ದಿಲ್ಲ. ಇವಳನ್ನ ಯಾಕೆ ಮನೆಗೆ ಸೇರಿಸಿದ್ರಿ ಅಂತ ಮೊದಲು ಹೇಳಿ. ತಾತ, ನಿನ್ನೆ ರಾತ್ರಿ ಅವ್ರ ಮನೆಯವರು ಆಟೋದಿಂದ ಮಧ್ಯ ರಸ್ತೆನಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ಟಿದ್ರು ತಾತ. ನಾನು ಅದೇ ದಾರಿನಲ್ಲಿ ಬರ್ತಿದ್ದೆ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ ತಾತ? ತುಂಬ ಒಳ್ಳೆಯವಳಾಗೋದಕ್ಕೆ ಹೋಗಬೇಡ. ಮತ್ತೊಬ್ಬರ ಕರ್ಮನ ನಮ್ಮ ತಲೆ ಮೇಲೆ ಹೊತ್ಕೊಂಡು ಅನುಭವಿಸೋಕ್ಕಾಗೋಲ್ಲ. ಅವರೇ ಹೊರಬೇಕು. ಅಲ್ಲ ತಾತ. ತುಳಸಿ, ನನ್ನ ಮಾತು ನಿನಗಾದ್ರೂ ಅರ್ಥ ಆಯ್ತಾ? ಮಗಳನ್ನಂತೂ ಸರಿಯಾಗಿ ಬೆಳೆಸಲಿಲ್ಲ. ಬಂದಿರೋ ಸೊಸೆನಾದರೂ ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ವ ನಿನಗೆ? ತಾತ, ದಯವಿಟ್ಟು ಅಮ್ಮಂಗೇನು ಹೇಳಬೇಡಿ. ಅವ್ರು ನಿನ್ನೆ ರಾತ್ರಿನೇ ನಿಮಗೆ ವಿಷಯ ತಿಳಿಸ್ತೀನಿ ಅಂದರು. ಆದರೆ ಸಂಧ್ಯಾ ಪರಿಸ್ಥಿತಿ ನೋಡಿ ನಾನೇ ಬೇಡ ಅಂದೆ. ನಿಜ ಹೇಳಿ ತಾತ, ನಿಮಗೆ ಸಂಧ್ಯಾ ಮೇಲೆ ಪ್ರೀತಿ ಇಲ್ವಾ? ಪೂರ್ಣಿ, ನಿಂದಿನ್ನು ಹಸಿ ಮೈ, ಇನ್ನೂ ಬಿಸಿಲೇ ಬಂದಿಲ್ಲ. ಹಂಗಂತ ಈಗ ಎಣ್ಣೆ ಹಾಕಿದರೆ ಶೀತ ತುಂಬಿಕೊಳ್ಳುತ್ತೆ. ಏನೂ ಆಗಲ್ಲ ಪಾಪಮ್ಮ, ನನ್ಗೆ ಅಷ್ಟು ಬೇಗ ಎಲ್ಲ ಶೀತ ಆಗಲ್ಲ. ಕೂದಲೆಲ್ಲ ಒಣಗ್ತಿದೆ. ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಏನೂ ಆಗಲ್ಲ. ಕೊಡಿ. ಮಾವ, ಕ್ಷಮಿಸು ಮಗಳೇ. ನಿನ್ನ ಜೊತೆಲಿದ್ದು ನಿಂಗೆ ಮಾರಲ್ ಸಪೋರ್ಟ್ ಕೊಡೋದು ಎಷ್ಟು ಮುಖ್ಯನೋ, ನನ್ನ ಮಗನ ಮಾತು ಮೀರದೇ ಇರೋದು ಅಷ್ಟೇ ಮುಖ್ಯ. ಸಾರಿ ಪೂರ್ಣಿ. ಏನು ಪಾಪಮ್ಮ, ಸಣ್ಣ ನಾಟಕ ಆಡಿ ಮಾವನ ಹತ್ರ ಮಾತಾಡೋ ಹಾಗೆ ಮಾಡೋಣ ಅಂದ್ಕೊಂಡೆ. ಆದರೆ ಬೇಸರ ಮಾಡ್ಕೋಬೇಡ ಪೂರ್ಣಿ. ನಿನ್ನ ಜೊತೆ ಮಾತಾಡದೆ ಇರೋದು ಅಯ್ಯ ಅವರಿಗೂ ಕಷ್ಟನೇ. ಸ್ವಲ್ಪ ತಾಳ್ಮೆ ಇರಲಿ. ಅಷ್ಟಕ್ಕೂ ಅವರು ಸೊಸೆಯಾಗಿ ಅವ್ರನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವೇನೆ? ಹಿಂದಿನ ಸಲ ಅವಳ ಮನೆ ಮುಂದೆ ಬಂದು ನಿಂತಾಗ ನಿಮ್ಮ ಮನ್ಸು ಕರಗಿತ್ತಲ್ವಾ? ಪೊಲೀಸ್ ವಿಷಯ ಬಂದಿಲ್ಲ ಅಂದಿದ್ರೆ ಅವತ್ತು ನೀವು ಕರಗ್ತಿದ್ರಿ, ನಿಜ ತಾನೆ? ಸಾಕು, ಸುಮ್ಮನಿರು. ನನಗೆ ಯಾರನ್ನು ಎಲ್ಲಿಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ತುಳಸಿ, ಯಾರು ಏನೇ ಮಾಡಿದ್ರು ನನ್ನ ನಂಬಿಕೆನ ನೀನು ಉಳಿಸ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲರ ಜೊತೆ ಸೇರಿ ಅದನ್ನೂ ಸುಳ್ಳು ಮಾಡಿಬಿಟ್ಟೆ. ತಾತ, ಇದ್ರ ಬಗ್ಗೆ ನಾವು ತುಂಬ ಸಲ ಚರ್ಚೆ ಮಾಡಿದ್ವಿ. ಮತ್ತೆ ಅದೇ ಮಾತು ಬೇಡ. ಯಾವ್ದು ಸರಿನೋ ಯಾವ್ದು ತಪ್ಪು. ಆದರೆ ರಾತ್ರಿ ಇವಳೊಬ್ಬಳನ್ನೇ ರಸ್ತೆಯಲ್ಲಿ ಹಾಕಿ ಬಿಟ್ಟು ಹೋಗಿರೋದು ತುಂಬ ದೊಡ್ಡ ತಪ್ಪು ತಾತ. ನಾವು ಹೀಗೆ ಬಿಟ್ಟರೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ನಾನು ಸಂಧ್ಯಾನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ತಾತ. ಸಂಧ್ಯಾ, ನಡಿ.